ನಿಮಗೆ ಹೊಸದು ಸೆಕೆಂಡ್ ಹ್ಯಾಂಡು ಗ್ಲೋಬಲ್ ಯೂನಿಟ್ಸು ಗ್ಯಾಡ್ಜೆಟ್ಸು. ಸೊ ನಾವು ಹೇಳಿದ್ದು ಪಾಪ್ಯುಲರ್ ಅಂದರೆ ಪ್ರೈಸ್ನ ಕಮ್ಮಿ ಕೊಡೋದ್ರಲ್ಲಿ ಪಾಪ್ಯುಲರ್. ಅಂದರೆ ಎಲ್ಲ ಸ್ಟೋರ್ಗಿಂತ ಪ್ರೈಸ್ ಕಮ್ಮಿ ಇರುತ್ತೆ. ಸೊ ಕಂಪೇರ್ ಟು ಯಾವುದೇ ಸ್ಟೋರ್ ನೀವು ಕಂಪೇರ್ ಮಾಡಿದ್ರೆ ಆ ಸ್ಟೋರ್ಗಿಂತ ಕಮ್ಮಿ ಇರುತ್ತೆ. ನಮ್ಮ ಹತ್ರ ನಿಮಗೆ ಇವಾಗ ಹೊಸದು ಅಂತ ಎಲ್ಲ ಕಡೆ ಸಿಗುತ್ತಲ್ಲ, ಸೊ ಅದರಲ್ಲಿ ವೆರೈಟಿ ಅಂದರೆ ಇದು ಒಂದು ದಿವಸ ಹಳೆದು ಅಂತ ಡಿವೈಸ್ ಸೇಲ್ ಮಾಡ್ತೀವಿ. ತಿರ್ಗಾ ಅದರಲ್ಲಿ ಓಪನ್ ಬಾಕ್ಸ್ ಯೂನಿಟ್ ಅಂತ ಸೇಲ್ ಮಾಡ್ತೀವಿ. ತಿರ್ಗಾ ಅದು ಬಿಟ್ಟರೆ ಯೂಸ್ ಫೋನ್ ಅಂತಲೂ ಸೇಲ್ ಮಾಡ್ತೀವಿ. ಅದು ಬಿಟ್ಟರೆ ಈ ಥರ ಹೊಸದು ಅಂತಲೂ ಸೇಲ್ ಮಾಡ್ತೀವಿ. ಈ ಥರ ಸ್ಟೋರ್ ನೀವು ನೋಡೋದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಈ ಥರ ಬಜೆಟ್ ವೈಸ್ ಇವಾಗ ನಿಮ್ಗೆ ಇದಿತ್ತು ಅಂದರೆ ಇದು ತೊಗೋಬೋದು, ಇಲ್ಲಾಂದ್ರೆ ಇದಕ್ಕೆ ತೊಗೋಬೋದು, ಇಲ್ಲ ಇದು ತೊಗೊಂಡು ನಮ್ಮ ಸ್ಟೋರ್ ವ್ಯಾರಂಟಿ ತೊಗೋಬೋದು. ಇದಕ್ಕೆ ನಮ್ಮ ಸ್ಟೋರ್ ವ್ಯಾರಂಟಿ ಬರ್ತೀವಿ. 3 ಮಂತ್ಸ್ ಬರುತ್ತೆ. ಸೇಮ್ ಆಪಲ್ ಟರ್ಮ್ಸ್ ಆಫ್ ಕಂಡೀಷನ್ ಇರುತ್ತೆ. ಅಂದರೆ ಆಪಲ್ದು ವಾರಂಟಿಲಿ ಏನು ಟರ್ಮ್ಸ್ ಆಫ್ ಕಂಡೀಷನ್ ಇದೆಯಲ್ಲ, ಫಿಸಿಕಲ್ ಡ್ಯಾಮೇಜ್ ಮತ್ತು ವಾಟರ್ ಡ್ಯಾಮೇಜ್ ಕ್ಲೈಮ್ ಆಗಲ್ಲ ಅಂತ ಅದೇ ಟರ್ಮ್ಸ್ ಆಫ್ ಕಂಡೀಷನ್ ಇರುತ್ತೆ. ಆ್ಯಂಡ್ ಓಪನ್ ಬಾಕ್ಸ್ ಯೂನಿಟ್ಸ್ ಅಂದರೆ ಅಂಡರ್ ಆಪಲ್ ವ್ಯಾರಂಟಿ ಇರುವಂಥ ಡಿವೈಸ್ನ ಓಪನ್ ಬಾಕ್ಸ್ ಅಂತ ಕರೀತಾರೆ. ಓಪನ್ ಬಾಕ್ಸ್ ಅಂದರೆ ನೀವು ಓಪನ್ ಮಾಡಿರ್ತೀರೋ? ಓಪನ್ ಬಾಕ್ಸ್ ಅಂದರೆ ಅರ್ಥ ಓಪನ್ ಆಗಿರೋ ಬಾಕ್ಸ್ ಅಂತ ಅಲ್ಲ ನಮ್ಮ ಸ್ಟೋರಲ್ಲಿ. ಸೊ ನಮ್ಮ ಸ್ಟೋರಲ್ಲಿ ಆ ಓಪನ್ ಬಾಕ್ಸ್ ಅಂದರೆ ಅಂಡರ್ ವ್ಯಾರಂಟಿ ಇರ್ತಕ್ಕಂಥ ಆಪಲ್ ಡಿವೈಸ್ಗಳನ್ನ 100% ಬ್ಯಾಟ್ರಿ ಹೇಳ್ತಿದ್ರೆ ಅದನ್ನ ಓಪನ್ ಬಾಕ್ಸ್ ಅಂತ ಕರಿತೀವಿ. ಅಂಡ್ ಇದು ಜಸ್ಟ್ ಆಕ್ಟಿವೇಟ್ ಯೂನಿಟ್ ಅಂತ ಸೇಲ್ ಮಾಡ್ತೀವಿ. ಇದು ಕಂಪ್ಲೀಟ್ 1 year ವ್ಯಾರಂಟಿ ಬರುತ್ತೆ. ಜಸ್ಟ್ ಸೀಲ್ ಕಟ್ ಆಗಿ ಆಕ್ಟಿವೇಶನ್ ಆಗಿರುತ್ತೆ ಅಷ್ಟೇ. ಡಿವೈಸ್ ವೈಫೈ ಕನೆಕ್ಟ್ ಆಗಿರುತ್ತೆ. ಯಾಕೆ ಈ ಥರ ಡಿವೈಸ್ ನಮ್ಮ ಹತ್ರ ಬಂದಿದೆ ಅಂದರೆ ಒಂದೇ ರೀಸನು. ಸೊ ಅದು ಮನಿ ಎಮರ್ಜೆನ್ಸಿ ಯಾರು ಸೆಲ್ ಮಾಡಿರ್ತಾರೆ, ಇಲ್ಲಾಂದರೆ ಅವ್ರಿಗೆ ಕಲರ್ ಇಷ್ಟ ಆಗಿಲ್ಲ ಅಥವಾ ವಾಪಸ್ ಕೊಟ್ಟಿರ್ತಾರೆ, ಆ ಥರ ಡಿವೈಸು. ಆ್ಯಂಡ್ ದೆನ್ ನಮ್ಮ ಹತ್ರ ಇದರಲ್ಲೂ ಕೂಡ ಎರಡು ಇದೆ. ಇಂಡಿಯನ್ ವೇರಿಯಂಟು ಸೇಲ್ ಮಾಡ್ತೀವಿ, ಗ್ಲೋಬಲ್ ವೇರಿಯಂಟು ಕೂಡ ಸೇಲ್ ಮಾಡ್ತೀವಿ. ಸೊ ಯಾರಿಗೆ ಕಸ್ಟಮರ್ಗೆ ಯಾವ ಥರ ಇಷ್ಟ ಇದೆ ಆ ಥರ. ಏನು ಡಿಫ್ರೆನ್ಸ್ ಇದೆ ಇಂಡಿಯಾ ಮತ್ತು ಗ್ಲೋಬಲ್? ಏನು ಡಿಫ್ರೆನ್ಸ್ ಇರಲ್ಲ, ಜಸ್ಟ್ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಬಟ್ ಈ ಸಲ ಲಾಂಚ್ ಮಾಡಿರೋದ್ರಲ್ಲಿ ಅದರ್ ಕಂಟ್ರಿಲಿ 2 eSIM ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಈಗ ನಮ್ಮ ಇಂಡಿಯಾದಲ್ಲಿ ಫಿಸಿಕಲ್ ಸಿಮ್ ಬರುತ್ತೆ. ಸೊ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಫಿಸಿಕಲ್ ಸಿಮ್ ಬೇರೆ ತೊಗೊಂಡ್ರೆ ಬೇರೆ ಪ್ರೈಸು, ಬಟ್ ಬೇರೆ ದುಬೈದು ಮತ್ತು ಜಪಾನ್ ತೊಗೊಂಡ್ರೆ ಪ್ರೈಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಬೆಸ್ಟ್ ಥಿಂಗ್ ಕೂಡ ಇದರಲ್ಲೇ ಇರೋದು, ಕಮ್ಮಿ ಪ್ರೈಸಲ್ಲೇ ಬೆಸ್ಟ್ ಥಿಂಗ್ ಇದೆ. ಯಾಕೆಂದರೆ 250 mAh ಎಕ್ಸ್ಟ್ರಾ ಬರುತ್ತೆ. ಇದು ವಾಚಸ್ ಎಲ್ಲ ವಾಚಸ್ಸು ಕೂಡ ನಮ್ಮ ಹತ್ರ ಅದೇ ಇದೇ ಟೈಪಲ್ಲಿ ಸಿಗುತ್ತೆ ಸರ್. ಇದು ಸೀರೀಸ್ 9 ಸ್ಟೈನ್ಲೆಸ್ ಸ್ಟೀಲ್ ಬೆಲ್ಟ್ ಬರುತ್ತೆ. ಸೊ ವಾಚಲ್ಲೂ ಕೂಡ ಒಂದು ವೈಫೈ ಅಂತ ಬರುತ್ತೆ, ಒಂದು ಸೆಲ್ಲರ್ ಅಂತ ಬರುತ್ತೆ. ಸೊ ಈ ಸಲ ಲಾಂಚ್ ಆಗಿದೆಲ್ಲ ಅಲ್ಟ್ರಾ 2, ಅಲ್ಟ್ರಾ 1 ಆ ಥರ ವಾಚಸ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ವಾಚಲ್ಲಿ ನಮ್ಮ ಹತ್ರ ನಿಮಗೆ 9,000 to 10,000 ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸರ್. ಅಂದರೆ ಹೊಸದು ಸಿಗುತ್ತೆ, ಸೀಲ್ಡ್ ಯೂನಿಟ್ಸು ಸಿಗುತ್ತೆ. 26,000 ರೂಪಾಯಿಗೆ SE ಸೆಕೆಂಡ್ ಜನರೇಷನ್ ಸೆಲ್ಯುಲಾರ್ ಸಿಗುತ್ತೆ. ಆ್ಯಂಡ್ ಅಲ್ಟ್ರಾ 2 ಇವಾಗ ನಾರ್ಮಲ್ ಇಂಡಿಯಾದಲ್ಲಿ ಲಾಂಚ್ ಆಗಿರೋದು 90,000 ರೂಪಾಯಿಗೆ. ನಮ್ಮ ಹತ್ರ ನಿಮಗೆ ಅಲ್ಟ್ರಾ 3 ಕೂಡ ಪ್ರೈಸ್ 75,000 ರೂಪಾಯಿ ಸಿಗುತ್ತೆ, 75,000. ಇವಾಗ ಮೊನ್ನೆ ಲಾಂಚ್ ಆಗಿರೋ ಅಲ್ಟ್ರಾ 3 ವಾಚ್ ಕೂಡ ಅದು 15,000 ರೂಪಾಯಿ ಕಮ್ಮಿಗೆ ಸಿಗುತ್ತೆ ನಮ್ಮ ಹತ್ರ. ಅದು ನೀವು ತೊಗೊಂಡಿರೋ ಡಿವೈಸ್ ಬಂದು 1 year ಕಂಪ್ಲೀಟ್ ವ್ಯಾರಂಟಿ ಬರುತ್ತೆ ಸರ್, ದುಬೈ ವೇರಿಯಂಟು. ಸೊ ಆ್ಯಕ್ಚುಲಿ ನೀವೀಗ ಪ್ರೈಸ್ ಇನ್ನೊಂದು 4,000 ರೂಪಾಯಿ ಹಾಕಿದರೆ 17 Proಗೆ ಹೋಗ್ಬೋದಾಯಿತು. ಗೊತ್ತಿಲ್ಲ ನಿಮ್ಮ ಆಸೆ ಯಾಕೆ ತೊಗೋಬೇಕು ಅಂತ. ಇಲ್ಲ ಇನ್ನೊಂದು 4,000 ರೂಪಾಯಿ ಆದರೆ ಲೇಟೆಸ್ಟ್ ತೊಗೋದಾಯಿತು. ಬಟ್ ಶೇಪ್ ಇಷ್ಟ ಆಗಿಲ್ಲ, ಬ್ಯಾಕ್ ಶೇಪ್ ನನಗೆ ಅಷ್ಟು ಇಷ್ಟ. ಓಕೆ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇನ್ನು ಸೆಕೆಂಡಲ್ಲೂ ಕೂಡ ನಿಮಗೆ ಕಮ್ಮಿ ಆಫರ್, ಪ್ರೈಸ್ ಕಮ್ಮಿ ಆಗುತ್ತೆ ಡಿವೈಸು. 1 year ಕಂಪ್ಲೀಟ್ ವ್ಯಾರಂಟಿ ಇರುತ್ತೆ ಆಪಲ್ ದುಬೈದು ಅಂತ ಹೇಳಿ. ನಿಮ್ಗೆ ದುಬೈ ವಾರಂಟಿ ಕವರ್ ಆಗುತ್ತೆ ಅಂತಿಲ್ಲ. ಒಂದು ಫಿಸಿಕಲ್ ಒಂದು eSIM ಮಾತ್ರ. ಈ ಸಲ ಮಾತ್ರನೇ 17 Pro ಸೀರೀಸ್ಗೆ ಅದು ಚೇಂಜ್ ಆಗಿರೋದು. 2 eSIM ಅಂತ ಬರುತ್ತೆ, 2 eSIM ಬರುತ್ತೆ. ಅಂದರೆ ದುಬೈ ಮತ್ತು ಜಪಾನಲ್ಲಿ ಮತ್ತು ಸಮ್ ಅದರ್ ಕಂಟ್ರೀಸಲ್ಲಿ. ಇನ್ನು ಒಂದು ಸಿಂಗಾಪುರಲ್ಲಿ, ಇನ್ನು ಇಂಡಿಯಾದಲ್ಲಿ ತುಂಬ ಬೆಳವಣಿಗೆ ಯಾವುದಾಗಿಲ್ವಲ್ಲ. ಸೊ ಒಂದೊಂದು ಕಂಟ್ರಿ ಇದು ದುಬೈ ರೇಟ್. ಇದು ಒಂದು ಫಿಸಿಕಲ್ ಸಿಮ್ ಬರುತ್ತೆ, ಒಂದು eSIM. ದುಬೈದಲ್ಲಿ ಕೂಡ eSIM ಬರುತ್ತೆ. ಓನ್ಲಿ ಇಂಡಿಯಾದಲ್ಲಿ ಮತ್ತೆ ಹಾಂಗ್ಕಾಂಗ್ ಕಂಟ್ರಿಲಿ ಫಿಸಿಕಲ್ ಸಿಮ್ ಲಾಂಚ್ ಮಾಡಿದೆ. ಈ ಎಲ್ಲ ಕಂಟ್ರಿಲೂ. ಆಮೇಲೆ ಅಲ್ಲಿ ತೊಗೊಳ್ಳೋ ಡಿವೈಸ್ಗೆ ಪ್ಲಸ್ ಪಾಯಿಂಟ್ ಇದೆ ಆ್ಯಕ್ಚುಲಿ. 250 mAh ಎಕ್ಸ್ಟ್ರಾ ಬರುತ್ತೆ, 250 mAh ಎಕ್ಸ್ಟ್ರಾ ಬರುತ್ತೆ ಆ ಕಂಟ್ರಿಯಲ್ಲಿ. ಡಿಸೈನ್ ಕೂಡ ಚೆನ್ನಾಗಿದೆ. ಗೊತ್ತಿಲ್ಲ ನಿಮ್ಗೆ ಯಾಕೆ ಇಷ್ಟ ಆಗಿಲ್ಲ? ಯಾಕೆಂದ್ರೆ ಇದರಲ್ಲಿ ಸಿಮ್ ಆಪ್ಷನ್ ಇದೆಯಲ್ಲ, ಆ 250 mAh ಹೆಂಗೆ ಎಕ್ಸ್ಟ್ರಾ ಬಿಟ್ಟಿದ್ದಾರೆ ಅಂದ್ರೆ ಆ ಸಿಮ್ ಸ್ಪೇಸ್ ಅಲ್ಲಿ ಜಾಗ ಏನು ಉಳಿದಿರುತ್ತಲ್ಲ ಆ ಜಾಗಕ್ಕೆ ಅವರು ಬ್ಯಾಟ್ರಿ ಸೆಟಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.